ಹಿಂಗಂದುಬಿಟ್ರೆ ಹೆಂಗೆ ಮುಖ್ಯಮಂತ್ರಿಗಳೇ? ಸೌಜನ್ಯ ಪ್ರಕರಣದಲ್ಲಿ ಅಂತೂ ಇಂತೂ ಒಂದು ಜೀವಂತ ಸಾಕ್ಷಿ ಬಂದಿದೆ. ಅದರ್ವೈಸ್ ಏನು ನಡೀತಾ ಇತ್ತು ಇಷ್ಟು ವರ್ಷ? ಧರ್ಮಸ್ಥಳದಲ್ಲಿ ಯಾರೇ ಸತ್ರು ಕೂಡ ಅವರು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದರು, ಇವರು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದರು, ಸತ್ತವರೆಲ್ಲ ಸಾಕ್ಷಿಯಾಗಿಬಿಡ್ತಿದ್ರು. ಒಂದು ಜೀವಂತ ಸಾಕ್ಷಿ ಬಂದಿದೆ. ಈಗ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇರೋದು ಲಾ ಪಾಯಿಂಟ್ ಕರೆಕ್ಟಾಗಿದೆ. CBI ಮುಂದೆ ಹೋಗಬಹುದಾಗಿತ್ತು, ಕೋರ್ಟಿನ ಮುಂದೆ ಹೋಗಬಹುದಾಗಿತ್ತು, ಯಾಕೆ ಹೋಗಿಲ್ಲ ಅವರು ಅಂತ ಕೇಳ್ತಾ ಇದ್ದಾರೆ. ಆ ಮಂಡ್ಯ ಜಿಲ್ಲೆ ಮಹಿಳೆಯ ಬಗ್ಗೆ ಅವ್ರು ಕೇಳೋದು. ಸೌಜನ್ಯಾಳನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಕಾರ್ನಲ್ಲಿ ಹಾಕ್ಕೊಂಡು ಹೋಗೋದನ್ನು ಕಣ್ಣಾರೆ ನೋಡಿದ್ದೀನಿ ನಾನು ಅಂತ ಬಂದಿದ್ದಾರೆ ಅವರು 13 ವರ್ಷಗಳ ನಂತರ. ಯಾಕೆ ಈಗ ಇಷ್ಟು ತಡವಾಗಿ ಬಂದ್ರಿ ಅಂದರೆ ಅವ್ರು ಹೇಳೋದು ಅವ್ರ ಮನೇಲಿ TV ಇರಲಿಲ್ಲ, ಮೊಬೈಲಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಸೌಜನ್ಯಾಳ ವಿಷಯದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅನ್ನೋ ವಿಷಯನೇ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ದು 13 ವರ್ಷಗಳಿಂದ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ ಅವ್ರಿಗೆ. ಈಗ ಒಡನಾಡಿ ಸಂಸ್ಥೆಯವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ರಂತೆ. ನಾನು ನೋಡಿಲ್ಲ ಅಡ್ವರ್ಟೈಸ್ಮೆಂಟನ್ನು. ಅಡ್ವರ್ಟೈಸ್ಮೆಂಟ್ ಕೊಟ್ರಂತೆ ಸೋಷಿಯಲ್ ಮೀಡಿಯಾದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಹೀಗೆಲ್ಲ ಆಗ್ತಿದೆ, ಯಾರಿಗಾದರೂ ಏನಾದ್ರು ಮಾಹಿತಿ ಇದ್ದರೆ ಬನ್ನಿ ಅಂತ. ಆ ಅಡ್ವರ್ಟೈಸ್ಮೆಂಟ್ ಇವ್ರು ನೋಡಿ ಅವರನ್ನು ಹುಡುಕಿಕೊಂಡು ಹೋಗಿ ಈ ಸಾಕ್ಷ್ಯವನ್ನು ಹೇಳಿದ್ದಾರೆ. ನೀವು CBI ಮುಂದೆ ಯಾಕೆ ಹೇಳಿ, ಪೊಲೀಸರ ಮುಂದೆ ಯಾಕೆ ಹೇಳಲಿಲ್ಲ, ಕೋರ್ಟ್ ಮುಂದೆ ಯಾಕೆ ಹೇಳಲಿಲ್ಲ ಅಂದರೆ ವಿಷಯನೇ ಗೊತ್ತಿರಲಿಲ್ಲ ಅವರಿಗೆ. ಪಾಪ ಸೌಜನ್ಯದ್ದು ಏನೇನಾಗ್ತಿದೆ ಅಂತ. ಆಯ್ತಪ್ಪ, ಈಗಾದರೂ ಬಂದಿದ್ದಾರಲ್ಲ, ಈಗಾದರೂ ಹೇಳಿಸ್ಬೇಕು ಅವ್ರನ್ನ ಕೋರ್ಟ್ ಮುಂದೆ ಕರ್ಕೊಂಡೋಗಿ. ಹೊಸ ಸಾಕ್ಷಿಯೊಂದು ಸಿಕ್ಕಿದೆ ಸೌಜನ್ಯ ಪ್ರಕರಣದ, ಇನ್ವೆಸ್ಟಿಗೇಷನ್ ಆರಂಭವಾಗಲಿ ಅಂತ ಈಗಲಾದರೂ ಹೇಳಬೇಕು. ಆ ಚಿನ್ನಯ್ಯ ಬೇರೆ ಆತನು ನಾನು ಸಾಕ್ಷಿ ಅಂತ ಹೇಳಿದ್ದಾನೆ. 3 ವಿಡಿಯೋ ರಿಲೀಸ್ ಆದವಲ್ಲ, ಆ ವಿಡಿಯೋಗಳ ಪೈಕಿ ಒಂದು ವಿಡಿಯೋದಲ್ಲಿ ಅದು ಇತ್ತು. ಎರಡೆರಡು ಅದ್ಭುತವಾದ ಸಾಕ್ಷಿಗಳು. ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವ ಸುವರ್ಣಾವಕಾಶ ಈಗ ಬಂದಿದೆ. ಆದರೆ ಮುಖ್ಯಮಂತ್ರಿಗಳು ಒಂದು ಮಾತು ಕೇಳಿದ್ರು, ನೀವು ವೀರೇಂದ್ರ ಹೆಗ್ಗಡೆ ಅವ್ರ ಪರನೂ ಅಂತೀರಿ, ಸೌಜನ್ಯ ಪರ ಯಾಕೆ ಇರಬಾರ್ದಾ? ಸೌಜನ್ಯಾಳಿಗೆ ನ್ಯಾಯ ಅಂದರೆ ಅದು ಸಂತೋಷ್ ರಾವ್ ಸೌಜನ್ಯಾಳನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡಿದ್ದು ಅನ್ನೋದು ಕಂಡುಹಿಡಿಯೋದಲ್ವಾ? ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸೋದು. ಕಂಡು ಹಿಡಿಬೇಕು ಅಂದರೆ ಅದು ಭಾಷಣ ಮಾಡಿದ್ರಾಗೋದಿಲ್ಲ, ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ರಾಗೋದಿಲ್ಲ, ಸಮಾವೇಶ ಮಾಡಿದ್ರಾಗೋದಿಲ್ಲ. ಅದಕ್ಕೊಂದು ಪ್ರಾಸೆಸ್ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗೋದು ಬಿಡೋದು ಸೌಜನ್ಯ ಕುಟುಂಬಕ್ಕೆ ಬಿಟ್ಟಂಥ ವಿಷಯ. ಸೌಜನ್ಯ ಕುಟುಂಬಕ್ಕೆ ಬಿಟ್ಟಂಥ ವಿಷಯ. ಹೌದು, ಕರೆಕ್ಟು, ಕುಟುಂಬದವರೇ ಹೋಗಬೇಕು. ನಾವು ಸುಪ್ರೀಂ ಕೋರ್ಟಿಗೆ ಬರೋದಿಲ್ಲ, ಬಟ್ ನಾವು ಹಾಗೆ ಹೋರಾಟ ಮಾಡ್ಕೊಂಡಿರ್ತೀವಿ ಅಂದರೆ ಆವಾಗ ಏನೋ ಸಂಶಯ ಬರುತ್ತಪ್ಪ. ವೀರೇಂದ್ರ ಹೆಗ್ಗಡೆ ಪರವಾಗಿರುವಂಥವ್ರು ಬನ್ನಿ ಸುಪ್ರೀಂ ಕೋರ್ಟಿಗೆ ಹೋಗೋಣ ಅಂತ ಕರೀತಾ ಇದ್ದಾರೆ.